ಎಲ್ಲಿ ಕನ್ನಡ ಅಂತ ಇರ್ತಕ್ಕಂಥ ಜನರು ಅಣ್ಣ ಕನ್ನಡ ಅನ್ಬೇಕು ಆ ಲೆವೆಲ್ ಬಂದಿದ್ದಾರೆ ಅಂಬೇಡ ಫಿಲ್ಮ್ಸ್ ಅವರು. ಎರಡ್ 2025 ಜುಲೈ 25ರಂದು ಆನಿಮೇಷನ್ ನಲ್ಲಿ ರಿಲೀಸ್ ಆಗಿರ್ತಕ್ಕಂಥ ಮಾವತಾರಿ ನರಸಿಂಹ ಮೂವಿನ ನಾನು ಈಗ ತಾನೇ ಜಸ್ಟ್ ನೋಡ್ಕೊಂಡ್ ಬಂದೆ. ಏನ್ ಹೇಳ್ಬೇಕಪ್ಪ ಅಂತಂದ್ರೆ ಮೂವಿ ರಿವ್ಯೂ ಬಗ್ಗೆ ಸಖತ್ತಾಗಿದೆ ಗುರು ಮೂವಿ. ಏನ್ ಹೇಳಕ್ಕಿಲ್ಲ, ನಿಮ್ ಫ್ಯಾಮಿಲಿ ಜೊತೆ ಹೋಗಿ ನೋಡ್ಕೊಳ್ಳಿ ಬನ್ನಿ. ಯಾಕಂದ್ರೆ ಗುರು ಈ ಮೂವಿನ ಆನಿಮೇಷನ್ ಇದೆ, ಗೊಂಬೆ ಇದೆ ಅಂತ ಅನ್ಕೊಂಡು ನೀವಂತ ಅಷ್ಟಾಗುತ್ತೆ. ಯಾಕಂದ್ರೆ ಈ ಮೂವಿನ ಕ್ರಿಯೇಟ್ ಮಾಡೋಕೆ 4 ವರ್ಷ ಬೇಕಾಗಿದೆ ಅಂಬಾಳೆ ಫಿಲ್ಮ್ಸ್ ಅವರಿಗೆ. ಲೆಕ್ಕ ಹಾಕೊಳ್ಳಿ ಯಾವ ಲೆವೆಲ್ಗೆ ಪಿಕ್ಚರ್ ಕ್ರಿಯೇಟ್ ಮಾಡಿದ್ರೆ. ನರಸಿಂಹ ಸ್ವಾಮಿ ಎಂಟ್ರಿ ಮಾತ್ರ ಸೈಕ್ ಗುರು, ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಸಣ್ಣವರಿದ್ದಾಗ ಭಕ್ತಪ್ರಾದ ಮೂವಿಯನ್ನ ನೋಡಿದ್ವಿ, ಅದರಲ್ಲಿ ಅಣ್ಣವರು ಹಿರಣ್ಯಕಶಿಪು ಹೇಗಿದ್ದಪ್ಪ ಅಂತ ಅವರ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಿದ್ರು. ಆದ್ರೆ ಈ ಮೂವಿಯಲ್ಲಿ ನೀವು ನೋಡ್ತೀರಾ ನರಸಿಂಹ ಸ್ವಾಮಿ ಅವರ ತಾಂಡವ ಗುರು. ನಾನು ಹೆಚ್ಚಿಗೆ ಹೇಳಕ್ ಹೋಗಲ್ಲ, ನೀವು ದೇವ್ರ ನೋಡ್ಬೇಕಾ ಮಾವತಾರಿ ನರಸಿಂಹ ಮೂವಿನ ಥಿಯೇಟರ್ಗೆ ಹೋಗಿ ನೋಡಿ ಗೊತ್ತಾಗುತ್ತೆ. ಥಿಯೇಟರ್ಗೆ ಬಂದಾಗಿಂದ ಹೊಂಬಳೆ ಫಿಲ್ಮ್ಸ್ ಅವರು ರಾಮಾಚಾರಿ, ರಾಜಕುಮಾರ, KGF, ಕಾಂತಾರ ಪಿಕ್ಚರ್ ಮಾಡ್ಕೊಂಡು ಬರ್ತಾ ಇದ್ರಲ್ಲ ಇಷ್ಟ ದಿನ, ರೆಸ್ಪೆಕ್ಟ್ ಒಂದ್ ಲೆವೆಲ್ಗೆ ಇಟ್ಟಿದ್ರು. ಆದ್ರೆ ಈಗ ಮಾತ್ರ ಕನ್ನಡ ಇಂಡಸ್ಟ್ರಿನ ಅವ್ರು ಯಾವ ರೇಂಜ್ ಇದ್ದಾರಲ್ಲ ತುಂಬಾನೇ ಸೇಕ್ ಅನಿಸ್ತಾ ಇದೆ. ಅಷ್ಟೇ ಏನಾಯ್ತು ಫ್ಯೂಚರ್ ಅಲ್ಲಿ ಏನಾಗುತ್ತೋ ಅಂತ ತಲೆ ಕೆಡಿಸ್ಕೊಂಡು ತಮ್ಮ ಪ್ರೆಸೆಂಟ್ ಹಾಳು ಮಾಡ್ಕೊಂತ ಇರ್ತಕ್ಕಂಥ ನನ್ನ ಎಲ್ಲ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕರಿಸುತ್ತಾ ಇವತ್ತಿಗೆ ಇಷ್ಟ ಸಾಕು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್, ಗುಡ್ ಬೈ, ಗುಡ್ ನಮಸ್ಕಾರ.